ಬೀದರ್ ನಗರದ ವಾರ್ಡ್ ನಂಬರ್ 29ರ ಕುಂಬಾರವಾಡದಲ್ಲಿ ಅಂಬೇಡ್ಕರ್ ಭವನ ನಿರ್ಮಿಸಲೇಬೇಕು ಎಂದು ದಲಿತ ಸಮುದಾಯದ ಜನರು ಸೇರಿ ಜೂನ್ 12ರಂದು ಧರಣಿ ನಡೆಸಿದ್ದಾರೆ. ಕುಂಬಾರವಾಡ ಮುಖ್ಯ ರಸ್ತೆಯ ಸಂತೋಷ್ ಇವರ ಮನೆ ಹತ್ತಿರ ಇರುವ ಸರ್ವೆ ನಂಬರ್ 51/1ರಲ್ಲಿ ಖಾಲಿ ಇರುವ ಜಾಗದಲ್ಲಿ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಧರಣಿ ನಡೆಸಿದರು. ಕುಂಬಾರವಾಡದಲ್ಲಿ ಎಲ್ಲಾ ಜಾತಿ ಧರ್ಮಕ್ಕೆ ಸಂಬಂಧಿಸಿದಂತೆ ಮಠ, ಮಂದಿರ, ಮಸೀದಿ, ಚರ್ಚ್, ರಾಮ ಮಂದಿರ, ಭವಾನಿ ಮಂದಿರಗಳಿವೆ. ಆದರೆ ದಲಿತ ಸಮುದಾಯಕ್ಕೆ ಸಂಬಂಧಿಸಿದಂತೆ ಅಂಬೇಡ್ಕರ್ ಭವನ ಇಲ್ಲ. ಇದಕ್ಕಾಗಿ ಪಟ್ಟು ಹಿಡಿದು ಈಗಾಗಲೇ ಜಿಲ್ಲಾಧಿಕಾರಿ, ತಹಶೀಲ್ದಾರ್, ರಮಾತಾಯಿ ಮಹಿಳಾ ಸಂಘಕ್ಕೆ ಕುಂಬಾರವಾಡ ಜನರು ಬೇಡಿಕೆ ಇಟ್ಟಿದ್ದು, ಜೂನ್ 9ರಂದು ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ ಅವರನ್ನ ಭೇಟಿಯಾಗಿ ಮನವಿ ಸಲ್ಲಿಸಿದಾಗ ಜಾಗ ಮಂಜೂರು ಮಾಡಿಕೊಡುವುದಾಗಿ ಅವರು ಭರವಸೆ ನೀಡಿದರು. ಹೀಗಾಗಿ ತಕ್ಷಣವೇ ಸ್ಥಳ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ 50 ಲಕ್ಷ ರೂಪಾಯಿ ಮಂಜೂರು ಮಾಡಿ ಮಹಾನಗರ ಪಾಲಿಕೆ ಸದಸ್ಯರು ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಅಡಿಗಲ್ಲು ಹಾಕಬೇಕು ಎಂದು ಧರಣಿ ನಿರತ ದಲಿತರು ಒತ್ತಾಯಿಸಿದರು. ಇದರ ಜೊತೆಗೆ ಜನಪ್ರತಿನಿಧಿಗಳು ಚುನಾವಣೆಗೆ ಸೀಮಿತವಾಗದೆ ಕ್ಷೇತ್ರದ ಜನರ ಸಮಸ್ಯೆ ಸವಾಲುಗಳನ್ನು ಸ್ವೀಕರಿಸಿ ಪರಿಹಾರ ಮಾಡಿಕೊಡಬೇಕು ಎಂದು ಜಿಲ್ಲಾಡಳಿತಕ್ಕೆ, ಮಹಾನಗರ ಆಯುಕ್ತರಿಗೆ ಹಾಗೂ ಕ್ಷೇತ್ರದ ಶಾಸಕರಾದ ರಹೀಂ ಅವರಿಗೆ ಆಗ್ರಹಿಸಿದರು. ಬಳಿಕ ಮಹಾನಗರ ಪಾಲಿಕೆಯ ಕಮಿಷನರ್ ನಾಗಣ್ಣ ಪಿರೇಟ್, ನಗರಸಭಾ ಸದಸ್ಯರಾದ ಪ್ರಭು ಶೆಟ್ಟಿ ಪಾಟೀಲ್ ಧರಣಿ ಸ್ಥಳಕ್ಕೆ ಭೇಟಿ ನೀಡಿ ಭವನ ಮಂಜೂರು ಮಾಡುವ ಸಲುವಾಗಿ ನಾವು ನಿಮ್ಮ ಜೊತೆಗೆ ಇರುತ್ತೇವೆ ಎಂದು ಆಶ್ವಾಸನೆ ನೀಡಿದರು. ಬಳಿಕ ಧರಣಿಯನ್ನ ಕೈಬಿಡಲಾಯಿತು. ಜೈ ಭೀಮ್ ಶರ್ಮಾ, ಬೀದರ್. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಹೋದ ತಿಂಗಳ 18 ತಾರೀಕಿನಿಂದ ನಾವು ಮಾಡ್ತಾ ಇದ್ದೀವಿ. ಆದರೆ ನಮಗೆ ಯಾರನ್ನೂ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಇದು ಎಲ್ಲಿವರೆಗೆ ನಮ್ಗೆ ಸರ್ಕಾರ ನಮಗೆ